ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಾರಾಯಣಾಯ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನಂ ಮೃತ್ಯೋರ್ಮುಕ್ಷಯಮಾಮೃತಾತ್. ಶಿವಾಯ ಶಿವಾಯ ನಮಃ. ಓಂ ಗಂ ಗಣಪತೆ ವರವರದ ಧನಕನಕಂ ಕುರುಕುರು ಸ್ವಾಹ. ವೀಕ್ಷಕರೇ, ಇವತ್ತಿನ ನಮ್ಮ ಒಂದು ವಿಡಿಯೋ ಕಾರ್ಯಕ್ರಮ ಪಂಚಾಂಗ ಅಂದರೆ ಏನು ಅಂತ. ಎಷ್ಟೋ ಜನರಿಗೆ ಪಂಚಾಂಗ ಅಂದರೆ ಏನು ಅಂತ ಗೊತ್ತಿಲ್ಲ. ಹೇಳ್ತಾರೆ ಇವತ್ತು ಪಂಚಾಂಗ ನೋಡಬೇಕು ಹಾಗೆ ಹೀಗೆ ಅಂತೇಳಿ. ಪಂಚಾಂಗ ಅಂದರೆ ಏನು ಅಂತ ಗೊತ್ತಿಲ್ಲ. ಪಂಚಾಂಗ ಅಂದರೆ ಒಂದು ಭೂಮಂಡಲದಲ್ಲಿ ಇರುವಂಥ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಉಪಯೋಗಿಸುವಂಥ ಒಂದು 5 ಅಂಗ. ಅಂದರೆ ಇದರಲ್ಲಿ ನಮ್ಮ ಕಾರ್ಯಕ್ಕೆ ಒಳ್ಳೆಯದು, ನಕ್ಷತ್ರ ಆಗಲಿ ಕರಣ ಆಗಲಿ ಇಂಥದನ್ನೆಲ್ಲ ಉಪಯೋಗ. ಅಂದರೆ 5 ಅಂಗ ಬರ್ತದೆ. ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ. ತಿಥಿ ನಮಗೆ ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕೆ ತಿಥಿ ಬೇಕಾಗ್ತದೆ. ಅಮಾವಾಸ್ಯೆಯಿಂದ ಹುಣ್ಣಿಮೆ ತಿಥಿ ಮತ್ತು ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ತಿಥಿ ಅಂದರೆ 15 ದಿನ. ಅದರಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಇರ್ತದೆ. ಮತ್ತು ವಾರ ಒಂದು ಒಳ್ಳೆಯ ವಾರ ನೋಡಿ ಆಯ್ಕೆ ಮಾಡ್ತಾರೆ. ಅಂದರೆ ನಮ್ಮ ಕಾರ್ಯಕ್ರಮವು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅನ್ನೋ ಉದ್ದೇಶದಿಂದ ಮಾತ್ರ ಮಾಡ್ತಾರೆ. ಮತ್ತು ಯೋಗ ಅಂದರೆ ಒಂದು 27 ಯೋಗ ಇರ್ತದೆ. ವಿಷ್ಕಂಭದಿಂದ ವೈದ್ಯತೆಯವರೆಗೆ 27 ಯೋಗ. ನಕ್ಷತ್ರ ಅಷ್ಟೇ 27 ನಕ್ಷತ್ರ ಇದೆ. ಯೋಗ ಮತ್ತು ಕರಣ 11 ಕರಣ ಇದೆ. ಭವಕರಣದಿಂದ ಕಿಂಸ್ತುಗ್ನ ಕರ್ಣದವರೆಗೆ 11 ಕರ್ಣ ಇದೆ. ಯೋಗ, ಕರ್ಣ, ತಿಥಿ, ನಕ್ಷತ್ರ, ವಾರ ಇವುಗಳನ್ನು ನಾವು ಯಾವಾಗಲೂ ಕರೆಕ್ಟಾಗಿ ಒಂದು ಅಡಿಪಾಯ ಇದ್ದಾಗೆ ಮಾಡಿ ಅದನ್ನು ಜನರಿಗೆ ತಿಳಿಸುವುದೇ ಒಂದು ಪಂಚಾಂಗ ನೋಡುವುದು ಅಂತಾರೆ. ಈ ಪಂಚಾಂಗದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬೇಕಾಗುವ ವಿಷಯವನ್ನು ತಿಳ್ಕೊಂಡು ಅವರಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ನಾವು ಹೇಳ್ಬೋದು. ಶುಭ ಕಾರ್ಯಕ್ರಮವನ್ನು ಮಾಡಲು ತಿಥಿಗಳನ್ನು ನೋಡಿ ದಿನಗಳನ್ನು ನಿರ್ಧರಿಸ್ತಾರೆ. ಸಾಮಾನ್ಯವಾಗಿ ಶುಕ್ಲ ಪಕ್ಷದಲ್ಲಿ ಮುಹೂರ್ತವನ್ನು ಇಡುವುದು ಶ್ರೇಷ್ಠ. ಈ ಕಾಲದಲ್ಲಿ ಚಂದ್ರನು ವೃದ್ಧಿ ಅಂದರೆ ಬೆಳೆಯುತ್ತಾ ಹೋಗ್ತಾನೆ. ನಂತರ ಆದ್ದರಿಂದ ಎಲ್ಲ ಕೆಲಸವು ವೃದ್ಧಿಯಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಪಕ್ಷವನ್ನು ನಾವು ಉಪಯೋಗಿಸ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವಿಷ್ಟನ್ನು ಒಂದು ಸರಳವಾಗಿ ತಿಳಿಸಿದ್ದೇನೆ ಅಷ್ಟೇ. ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಂಚಾರ ಕ್ರಿಯೇಷನ್ ಇದನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ನನಗೆ ಸಹಕಾರ ಕೊಡಿ.